ಬಾಸು ವೆಲ್ಕಮ್ ಬ್ಯಾಕ್ ಟು ದಿ ಮನಿ ಲೂಟರಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಗಾಯ್ಸ್, ನೀವು ಈ ದಿನ ಒಂದು ನ್ಯೂ ಲೂಟ್ ತಂದಿದ್ದೀನಿ. ವಿಡಿಯೋ ಯಾರ್ಯಾರು ನೋಡಿಸಿದ್ದೀರಾ ಎಲ್ಲರಿಗೂ ಪಕ್ಕಾ ಪ್ರಾಫಿಟ್ ಆಗುತ್ತೆ. ಯಾವ ರೀತಿ ಅಂತ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಮಾಡ್ಕೊಳ್ಳಿ. ನಡೀರಿ ಗಾಯ್ಸ್, ವಿಡಿಯೋನ ಶುರು ಮಾಡೋಣ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಐಸ್ಲ್ಯಾಂಡಲ್ಲಿ ವರ್ಕ್ ಆಗಲ್ಲ, ಅದಕ್ಕೆ ಮಲ್ಟಿ ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಡೋಂಟ್ ಹ್ಯಾವ್ ಎನ್ ಅಕೌಂಟ್ ಆಯ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಫಸ್ಟ್ ನೇಮು, ಲಾಸ್ಟ್ ನೇಮು, ಮೊಬೈಲ್ ನಂಬರ್, ರೆಫರ್ ಕೋಡ್ ಹಾಕಿ. ರೆಫರ್ ಕೋಡ್ ಕಂಪಲ್ಸರಿ ಹಾಕಿ ಕೆಳಗೆ ಟಿಕ್ ಮಾರ್ಕ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಆದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ರೆಫರ್ ಆಯ್ತಲ್ವ, ಜಸ್ಟ್ ರೆಫರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಏನು ಮಾಡ್ತೀವಿ ಅಂದರೆ ಶೇರ್ ಇನ್ವಿಟ್ ಲಿಂಕ್ ನಾವು ಆಯ್ತಲ್ಲ, ಅದು ಎಲ್ಲಾದರೂ ಸೇವ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮದು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ತಕ್ಷಣ ನೀವು ಮಲ್ಟಿ ಆ್ಯಪ್ ಆಯ್ತಲ್ವ, ಅದು ನಾನು ಕೊಟ್ಟಿರ್ತೀನಿ. ಮಲ್ಟಿ ಆ್ಯಪ್ ಅನ್ನೋದು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು, ರೆಫರ್ಗೆ 50% ಬೋನಸ್ ಅನ್ನೋ ಸಿಗೋದು. ಅಂದರೆ 10 ರೂಪೀಸ್ ಏನಾದರೂ ನಿಮ್ಮ ಫ್ರೆಂಡ್ ಏನಾದರೂ ಅರ್ನಿಂಗ್ ಮಾಡಿದ್ರೆ ನಿಮಗೆ 5 ರೂಪೀಸ್ ಅನ್ನೋ ಸಿಗುತ್ತೆ. ಮಲ್ಟಿ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಓಪನ್ ಮಾಡಿ ಏನೋ ಇಲ್ಲ, ಕೆಳಗಡೆ ಪ್ಲಸ್ ಐಕನ್ ಐತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಮೇಲೆ ಸರ್ಚಲ್ಲಿ ಐತಲ್ವ, ಅಲ್ಲಿ ಸರ್ಚಲ್ಲಿ ಹೋಗಿ ಅರ್ನಿಂಗ್ ಅಪ್ಲಿಕೇಶನ್ ಕ್ಯಾಶ್ ಬಿ ಆಯ್ತಲ್ಲ, ಅದು ಸರ್ಚ್ ಮಾಡ್ತೀನಿ. ಅಲ್ಲಿ ಬಂದು ನೋಡ್ಕೊಳ್ಳಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲೋನ್ ಆಯಿತು. ಇವಾಗ ಏನು ಮಾಡಬೇಕಂದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಕ್ಲಿಯರ್ ಡಾಟಾ ಮಾಡಿ ಅದನ್ನೇ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ವರ್ಕ್ ಆಗಲ್ಲ. ಇಲ್ಲಿ ಡೋಂಟ್ ಹ್ಯಾವ್ ಅನ್ ಅಕೌಂಟ್ ಅಲ್ಲಿ ಕ್ಲಿಕ್ ಮಾಡಿ. ಫಸ್ಟ್ ನೇಮ್ ಹಾಕಿ, ಲಾಸ್ಟ್ ನೇಮ್ ಹಾಕಿ, ಮೊಬೈಲ್ ನಂಬರ್ ಹಾಕಿ. ಇವಾಗ ಏನು ಮಾಡಬೇಕಂದ್ರೆ ರೆಫರ್ ಕೋಡ್ ಆಯ್ತಲ್ಲ, ಅಲ್ಲಿ ನೀವು ನಿಮ್ಮದು ಮೈನ್ ಅಕೌಂಟ್ ಆಯ್ತು, ಮೈನ್ ಅಕೌಂಟ್ದು ರೆಫರ್ ಕೋಡು ಕಾಪಿ ಮಾಡ್ಕೊಳ್ಳಿ. ಅಲ್ಲಿ ನೋಡ್ಬೋದು 160678 ಅದು ಕಾಪಿ ಮಾಡ್ಕೊಂಡು ಇಲ್ಲಿ ಏನಿಲ್ಲ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡ್ಕೊಂಡು ಕೆಳಗೆ ಟಿಕ್ ಮಾಡಿ, ರೈಟ್ ಮೇಲೆ ಕ್ಲಿಕ್ ಮಾಡಿ, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ. OTP ಆದ ತಕ್ಷಣ ಅಕೌಂಟ್ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಇವಾಗ ಏನು ಮಾಡಬೇಕಪ್ಪ ಅಂದರೆ ಬ್ಯಾಗ್ ಎಲ್ಲ ಕ್ಲಿಯರ್ ಮಾಡಿ ಬ್ಯಾಗ್ ಬರ್ರಿ. ಇದು ಕ್ಯಾಶ್ ಬಿ ಮೈನ್ ಅಪ್ಲಿಕೇಶನ್ ಆಯ್ತಲ್ಲ, ಅದು ಕ್ಲಿಯರ್ ಆಲ್ ಡಾಟಾ ಮಾಡಿ. ಲಾಂಗ್ ಪ್ರೆಸ್ ಮಾಡಿ ಆ್ಯಪ್ ಇನ್ಫೋ ಮೇಲೆ ಹೋಗಿ ಕ್ಲಿಯರ್ ಆಲ್ ಡಾಟಾ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಏನು ಮಾಡಬೇಕು ಅಂದರೆ ಇವಾಗ ಅದಾಯ್ತೊಳಗೆ ಅದೇನು ಬೇಡ ನಮಗೆ, ಸರಿನಾ? ಅದರಲ್ಲಿ ಯಾವ ನಂಬರ್ ಹಾಕಿ ಯಾವಾಗ ಸೈನ್ ಅಪ್ ಆದರೂ ಇವಾಗ ಈ ಅಪ್ಲಿಕೇಶನ್ ಕ್ಲಿಯರ್ ಡಾಟಾ ಮಾಡೋದ್ರಲ್ವ, ಅದರಲ್ಲಿ ಲಾಗಿನ್ ಆಗಬೇಕು. ಕೆಳಗಡೆ ನಾನು ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಯಿತು. ಇವಾಗ ಏನು ಮಾಡಬೇಕಂದ್ರೆ ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ರೆಫರ್ ಕೋಡ್ ಹಾಕಿದ್ರೆ ನಿಮಗೆ 0.5 ರೂಪೀಸ್ ಅನ್ನೋದು ಆ್ಯಡ್ ಆಗುತ್ತೆ ನಿಮ್ಮದು ವ್ಯಾಲೆಟಲ್ಲಿ, ಇಲ್ಲಾಂದರೆ ಬರೋದಿಲ್ಲ. ಇವಾಗ ಏನು ಮಾಡಬೇಕಂದ್ರೆ ಜಾರ್ ಅಪ್ಲಿಕೇಶನ್ ಆಯ್ತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಏನು ಮಾಡೋಂಗಿಲ್ಲ. ರಿಜಿಸ್ಟರ್ ಆಯ್ತು. ರಿಜಿಸ್ಟರ್ ಆದರೆ 0.5 ರೂಪೀಸ್ ಬರುತ್ತೆ. 10 ರೂಪೀಸ್ ಡೆಪಾಸಿಟ್ ಮಾಡಿದ್ರೆ 25 ರೂಪೀಸ್ ಅಂದರೆ 25.5 ರೂಪೀಸ್ ಟೋಟಲ್ ಆಗಿ ಬರುತ್ತೆ. ಕ್ಲಿಕ್ ಮಾಡಿದೆ ಸ್ಟಾರ್ಟ್ ಮೇಲೆ ಪ್ಲೇಸ್ಟೋರ್ ಕರ್ಕೊಂಡು ಹೋಗಿತ್ತು. ಇಷ್ಟಾದ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಇದರಲ್ಲಿ ಸ್ಕ್ರೀನ್ ರೆಕಾರ್ಡ್ ಅಲೋ ಇಲ್ಲ. ಅವಾಗ ಏನು ಮಾಡಬೇಕು ಅಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಅಲೋ ಇಲ್ಲ, ತೋರ್ಸೋಕ್ಕಾಗಲ್ಲ ಫ್ರೆಂಡ್. ನಿಮಗೆ ಜಾರ್ ಅಪ್ಲಿಕೇಶನ್ ಗೊತ್ತಿರುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿ, ಮೊಬೈಲ್ ನಂಬರ್ ಕೆಲವು ಹಾಕಿ, OTP ಹಾಕಿ. ಹಾಕಿದ ತಕ್ಷಣ ಸ್ವಲ್ಪ ವೆಯ್ಟ್ ಮಾಡಿ. ವೆಯ್ಟ್ ಆದಮೇಲೆ 2-3 ಮಿನಿಟ್ಸ್ ವೆಯ್ಟ್ ಮಾಡಿ. ಕ್ಯಾಶ್ ಬಿ ಅಪ್ಲಿಕೇಶನಲ್ಲಿ ಬ್ಯಾಗ್ ಬರ್ರಿ. ಬ್ಯಾಗ್ ಬಂದು ಏನು ಮಾಡ್ತೀನಿ ಅಂದರೆ 0.5 ರೂಪೀಸ್ ಅನ್ನೋದು ಆ್ಯಡ್ ಆಗಿದ್ರೆ ಮಾತ್ರ 10 ರೂಪೀಸ್ ಅನ್ನೋದು ಇಲ್ಲಿ ಡೆಪಾಸಿಟ್ ಮಾಡಿ. ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡ್ರಿ. 0.5 ಬಂದರೆ ಮಾತ್ರ ನೀವು 10 ರೂಪೀಸ್ ಡೆಪಾಸಿಟ್ ಮಾಡೋದು. ಇಲ್ಲಾಂದರೆ ಮಾಡಿದ್ರೆ ನೀವು ಸುಮ್ಮನೆ ವೇಸ್ಟ್ ಆಗುತ್ತೆ ಮನಿ. ಅದಕ್ಕೋಸ್ಕರ ನೀವೇನು ಮಾಡ್ತೀರ ಅಂದರೆ 0.5 ರೂಪೀಸ್ ಬಂದಿದ್ದರೆ 10 ರೂಪೀಸ್ ಡೆಪಾಸಿಟ್ ಮಾಡಿರಿ. 10 ರೂಪೀಸ್ ಡೆಪಾಸಿಟ್ ಮಾಡಿದ ತಕ್ಷಣ ನಿಮಗೆ 25.5 ರೂಪೀಸ್ ಟೋಟಲ್ ಆಗಿ ಅಮೌಂಟ್ ಬಂದಿರುತ್ತೆ. ಗೈಸ್, ಇಲ್ಲಿ ನೋಡ್ಕೋಬೋದು ನಂದು ಸೈನ್ ಅಪ್ ಬೋನಸ್ ಐತಲ್ವ, ಸೈನ್ ಅಪ್ ಬೋನಸ್ ನನಗೆ ಎಷ್ಟು ಬಂದಿತ್ತು ತೋರಿಸ್ತೀನಿ ನೋಡ್ಕೋದು. ಇದು ಸೈನ್ ಅಪ್ ಬೋನಸ್ 0.5. ಇದು ನಂದು ರಿಜಿಸ್ಟರ್ ಮಾಡಿದ್ರೆ 0.5 ಅಂದರೆ 1 ರೂಪಾಯಿ ಆಯಿತು. ಇದು ನಾನು 10 ರೂಪೀಸ್ ಆ್ಯಡ್ ಮಾಡಿದ್ರೆ 25 ರೂಪೀಸ್ ಅಂದರೆ ಟೋಟಲ್ 26 ರೂಪೀಸ್ ಐತಿ. ಇವಾಗ ಏನು ಮಾಡ್ಬೇಕು ಹೇಳ್ತೀನಿ ನೋಡಿರಿ. ಇವಾಗ ನಂದು ಇದರಲ್ಲಿ ಸರ್ ರಿಜಿಸ್ಟರ್ ಮಾಡಿದ್ರಲ್ಲಿ 25 ರೂಪೀಸ್ ಸಿಕ್ಕೈತಿ. ಇವಾಗ ಏನು ಮಾಡಬೇಕು, ಕ್ಲಿಯರ್ ಆಲ್ ಡಾಟಾ ಮಾಡಿರಿ. ನಾನು ಕ್ಲಿಯರ್ ಆಲ್ ಡಾಟಾ ಮಾಡಿಬಿಟ್ಟು ಇವಾಗ ಹೋಗಿ ಇದರಲ್ಲಿ ನಿಮ್ಮದು ಮೈನ್ ಅಕೌಂಟ್ ರೆಫರ್ ಕೋಡ್ ಹಾಕಿದ್ರಲ್ವ, ಆ ಮೈನ್ ಅಕೌಂಟ್ ಇವಾಗ ಲಾಗಿನ್ ಮಾಡಿರಿ. ಗೈಸ್, ನಾನು ಲಾಗಿನ್ ಮಾಡಿ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದೆ ನೋಡ್ಕೋಬೋದು. ನನಗೆ 12.5 ರೂಪೀಸ್ ಅಂದರೆ 50% ಅಂದರೆ 25 ರೂಪೀಸಲ್ಲಿ 50% ಅಂದರೆ 12.5 ರೂಪೀಸ್ ಆಗೈತೆ ನೋಡ್ಕೋಬೋದು. ನನಗೆ ಇನ್ಸ್ಟೆಂಟಾಗಿ ಇದರಲ್ಲೂ ರೆಫರ್ ಕಮಿಷನ್ ಅಂತ ಆಯ್ತು ನೋಡ್ಕೋದು. ಕಮಿಷನ್ ಫಾರ್ ರೆಫರ್ ನೋಡ್ಕೋಬೋದು. ಅವಾಗಲೇ ನನ್ನ ಹತ್ರ ಅಷ್ಟು ಅಮೌಂಟ್ ಇತ್ತು, ಅದಕ್ಕೆ 17 ರೂಪೀಸ್ ಆಗೈತೆ. ಇವಾಗ ಏನು ಮಾಡಬೇಕಂದ್ರೆ 26 ರೂಪೀಸ್ ಅನ್ನೋದು ಐದು ನೋಡ್ಕೋಬೋದು. 26 ರೂಪೀಸ್ ಐತೆ. ನಾನು ಇನ್ನೂ ಒಂದು 4 ರೂಪೀಸ್ ಅರ್ನಿಂಗ್ ಮಾಡ್ಕೊಳ್ತೀನಿ. ಗೈಸ್, ನಿಮ್ಗೆ ಇಲ್ಲಿ Octo 8 ಅಂತ ಒಂದು ಅಪ್ಲಿಕೇಶನ್ ಅಂದರೆ ಆಫರ್ ಐತೆ. ಇವಾಗ ಇದು ಯಾವ ರೀತಿ ಅಂದರೆ ಜಸ್ಟ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಬೇಕಂದ್ರೆ ಇನ್ಸ್ಟಾಲ್ ಆಯ್ತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇನ್ಸ್ಟಾಲ್ ಮಾಡಿದ್ರೆ ಸಾಕು 5 ರೂಪೀಸ್ ಇನ್ಸ್ಟೆಂಟಾಗಿ ಬರುತ್ತೆ. ಅದು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ಲೇಸ್ಟೋರ್ಗೆ ಹೋಗಿ ಕರ್ಕೊಂಡು ಹೋಗುತ್ತೆ. ಫ್ರೆಂಡ್ಸ್, ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಗೈಸ್, ನೋಡ್ಕೋದು ಇನ್ಸ್ಟಾಲ್ ಮಾಡಿ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದೆ. 5 ರೂಪೀಸ್ ಅನ್ನೋ ಕ್ರೆಡಿಟ್ ಆಗೈತೆ. ಇವಾಗ ನಾನು ನಂದು ಮೈನ್ ಅಕೌಂಟ್ ನೋಡ್ಕೋದು 26 ರೂಪೀಸ್ ಇರೋದು, 5 ರೂಪೀಸ್ ಆ್ಯಡ್ 31 ರೂಪೀಸ್ ಆಯಿತು. ಇವಾಗ ನಂದು ಕ್ಲಿಯರ್ ಆಲ್ ಡಾಟಾ ಮಾಡಿ ಇನ್ನೊಂದು ಅಕೌಂಟ್ ತೋರಿಸ್ತೀನಿ ನೋಡ್ಕೊಳ್ಳೋದು. 17 ರೂಪೀಸ್ ಇತ್ತು ಅದರಲ್ಲಿ. ಗೈಸ್, ಅದರಲ್ಲಿ 17 ರೂಪೀಸ್ ಇತ್ತು ಪ್ಲಸ್ 2.5 ಅಂದರೆ 2.5. ಅದರಲ್ಲಿ ಕೂಡ ಆಫರ್ ಕಂಪ್ಲೀಟ್ ಮಾಡಿದೆ. ಆಕ್ಟೋಪಸ್ಸು 17 + 5 ಎಷ್ಟು 23 ರೂಪೀಸ್ ಆಗೈತೆ. ಇವಾಗ ಏನು ಮಾಡ್ತೀನಿ ಅಂದರೆ ನನ್ನ ಹತ್ರ 31 ರೂಪೀಸ್ ಆಯ್ತಲ್ಲ, ಆ ಅಪ್ಲಿಕೇಶನಲ್ಲಿ ವಿತ್ಡ್ರಾ ಮಾಡ್ತೀನಿ. 20 ರೂಪೀಸ್ ಪ್ಲಸ್ 10 ರೂಪೀಸ್ದು ವಿತ್ಡ್ರಾ ಮಾಡ್ತೀನಿ. ಗೈಸ್, ನೋಡ್ಕೋದು 20 ರೂಪೀಸ್ ಅನ್ನೋ ವಿತ್ಡ್ರಾ ಮಾಡಿದೆ. ಇಲ್ಲಿ ನೋಡ್ಕೋದು ಕಂಗ್ರ್ಯಾಚುಲೇಷನ್ಸ್ 2 ಮಿನಿಟ್ಸಲ್ಲಿ ಕ್ರೆಡಿಟ್ ಆಗುತ್ತಂತೆ. ನಾನು ಇನ್ನೊಂದು ಅಕೌಂಟಲ್ಲಿ ಆಕ್ಟೋಪಸ್ ಮಾಡಿದೆ ಅಲ್ವಾ, ನೋಡ್ಕೋದು 5 ರೂಪೀಸ್ ಅಂದರೆ 17 ರೂಪೀಸ್ ಇರೋದು 24 ರೂಪೀಸ್ ಆಗೈತೆ. ಅದರಲ್ಲಿ ಕೂಡ ನಾನು 20 ರೂಪೀಸ್ ಅನ್ನೋ ವಿತ್ಡ್ರಾ ಮಾಡ್ತೀನಿ. ಮತ್ತು ನಂದು 30 ರೂಪೀಸ್ ಹತ್ರ ಇತ್ತಲ್ವಾ, ಅದರಲ್ಲಿ 20 + 10 ರೂಪೀಸ್ ವಿತ್ಡ್ರಾ ಮಾಡ್ತೀನಿ. 30 ರೂಪೀಸು ಪ್ಲಸ್ ಇದು 50 ರೂಪೀಸ್ ಆರಾಮಾಗಿ ಪ್ರಾಫಿಟ್ ಆಯಿತು. ಗೈಸ್, ನೋಡ್ಕೋದು ನಾನು ವಿತ್ಡ್ರಾ ಮಾಡಿರೋದು 20 ರೂಪೀಸ್. ಫಸ್ಟ್ 20 ರೂಪೀಸ್ ಮಾಡಿದೆ, ಮತ್ತು 10 ರೂಪೀಸ್ ಮಾಡಿದೆ, ಮತ್ತು 20 ರೂಪೀಸ್ ಮಾಡಿದೆ. ಇನ್ಸ್ಟೆಂಟಾಗಿ ನನಗೆ ಮನಿ ಅನ್ನೋದು ರಿಸೀವ್ ಆಗೈತೆ. ನೋಡ್ಕೋದು 4 ಮಿನಿಟ್ಸಿಗೂ 18 ಸೆಕೆಂಡ್ 16 ಸೆಕೆಂಡ್ ಇನ್ಸ್ಟೆಂಟಾಗಿ ಪೇಮೆಂಟ್ ಅನ್ನೋದು ನಿಮಗೆ ಸಕ್ಸಸ್ಫುಲ್ಲಾಗಿ ಯಾವ UPI ಹಾಕಿರ್ತೀರೋ ಅದಕ್ಕೆ ಪೇಮೆಂಟ್ ಆಗುತ್ತೆ. ನೀವೇನು ಮಾಡಬೇಕಂದ್ರೆ ಇವಾಗ ಜಾರ್ ಅಪ್ಲಿಕೇಶನ್ 10 ರೂಪಾಯಿ ಪೇಮೆಂಟ್ ಆಯ್ತಲ್ವ, ಅದು 10 ರೂಪಾಯಿ ನೀವು ಯಾವುದಾದ್ರೂ UPI ಐಡಿಗೆ ವಿತ್ಡ್ರಾ ಮಾಡ್ಕೊಳ್ಳಿ ಆಗುತ್ತೆ.
ನಿಮಗೆ ಯಾವ ರೀತಿ ವಿತ್ಡ್ರಾ ಆಗೋದಂತ ನಿಮ್ಗೆ ಆವಾಗಲೇ ಗೊತ್ತಿರುತ್ತೆ. ನಾನು ಇವಾಗ ತೋರ್ಸಕ್ಕೆ ಹೋದರೆ ವೀಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಫ್ರೆಂಡ್ಸ್, ಅದಕ್ಕೆ ತೋರಿಸ್ತಿಲ್ಲ. ಅದಾದಮೇಲೆ ನೀವು ಫೋನ್ಪೇನ ಯಾವುದರಿಂದ 10 ರೂಪೀಸ್ ಪೇಮೆಂಟ್ ಮಾಡಿರ್ತೀರೋ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅದರಲ್ಲಿ ನೀವು ಆಟೋಪೇ ಅನ್ನೋದು ರಿಮೂವ್ ಮಾಡಬೇಕು. ಆಟೋಪೇ ರಿಮೂವ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಡೈಲಿ 10 ರೂಪೀಸ್ ಅನ್ನೋದು ನಿಮ್ಮ ಅಕೌಂಟಿಂದ ಕಟ್ಟಾಗಿ ಜಾರ್ ಅಕೌಂಟಲ್ಲಿ ಆ್ಯಡ್ ಆಗ್ತಾ ಇರುತ್ತೆ. ಅದಕ್ಕೆ ಆಟೋಪೇ ಅನ್ನೋದು ಕಟ್ ಮಾಡಿರಿ. ಅದಾಯ್ತಾ? ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಮೆಸೇಜ್ ಮಾಡಿ. ಅದಾದ ಮೇಲೆ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಇತ್ತು ವೀಡಿಯೋ, ಅದಕ್ಕೆ ವೀಡಿಯೋ ಮಾಡಿಲ್ಲ. ಅಲ್ಲಲ್ಲಿ ಸ್ಕ್ರೀನ್ಶಾಟನ್ನು ನಿಮಗೆ ತೋರಿಸಿದ್ದೀನಿ. ಇದು ಫ್ರೆಂಡ್ಸ್ ಇದೇನೋ ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋಸ್ ನಾನು ಟೇಕ್ ಕೇರ್.